ಮಾಧ್ಯಮದವರಿಗೆ ಪ್ರಿಂಟ್ ಮೀಡಿಯಾದವರಿಗೆ ತುಂಬ ಲೇಟಾಗಿ ಕಾಯಿಸೋದಕ್ಕೆ ಅದರಿಗೆ ನಮ್ಗೆ ಇದಿರಲಿ, ದೇವರು ಕ್ಷಮಿಸಿ. ಯಾಕಂದರೆ ಇದೊಂದು ಭಾಳ ಸೂಕ್ಷ್ಮವಾದ ವಿಚಾರ. ಕಳೆದ 3 ದಿನಗಳಿಂದ ತಾವು ಕೂಡ ಇದ್ರ ಬಗ್ಗೆ ಕೂಲಂಕುಷವಾಗಿ ತಮ್ಮ ವರದಿಗಳನ್ನು ತಮ್ಮ ಮಾಧ್ಯಮದ ಮೂಲಕ ನಿಮ್ಮ ಚಾನಲ್ ಮೂಲಕ ಎಲ್ಲರಿಗೂ ಗೊತ್ತಾಗಿದ್ದ ವಿಚಾರ ಏನು ಅಂತ. ಇಲ್ಲಿ ಏನು ಮುಚ್ಚು ಮರೆ ಮಾಡೋಕ್ಕೆ ಆಗೋದಿಲ್ಲ. ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಏನಾಗಿದೆ ಅದು ವಿಚಾರನ ವಾಸ್ತವಿಕತೆಯನ್ನು ಈಗಾಗಲೇ ಎಲ್ಲ ಜಗಜ್ಜಾಹೀರಾಗಿದೆ. ಈಗ ದರ್ಶನ್ ಕೂಡ ಕನ್ನಡ ಚಿತ್ರರಂಗದ ದೊಡ್ಡ ಮೇರು ನಟ, ಚೆನ್ನಾಗಿ ಗೊತ್ತು ನಮಗೆ. ದೊಡ್ಡ ನಟ ಅವಾಗಿದ್ರು, ಈಗಿಲ್ಲ. ವಿಚಾರಕ್ಕೆ ಬಂದ್ಬಿಡೋಣ. ತುಂಬಾ ಮೀಟಿಂಗ್ ಮಾಡಿದ್ದೀರಾ ಸರ್, ಬ್ಯಾನ್ ಮಾಡ್ತೀರಾ ಇಲ್ಲ ಸರ್? ಈಗ ವಿಚಾರ ನಾವು ಮಾತಾಡೋಕೆ ಡಿಸ್ಕಸ್ ಮಾಡ್ಕೊಂಡು ಮತ್ತೆ ಮಾಡಿದ್ರೆ ಫ್ಲೋ ಹೋಗ್ಬಿಡುತ್ತೆ. ಎಲ್ಲರೂ ಎಲ್ಲ ಚಾನಲ್ಗಳು ಪ್ಯಾಚಾರನ್ನ ಒಪ್ಪಿಗೆ ಮಾಡೋಕ್ಕಲ್ಲ. ಆಯ್ತು ಬಿಡಿ ಸರ್, ತೊಂದರೆ ಇಲ್ಲ. ಅದನ್ನ ವಾಪಸ್ ತೊಗೊಂಡಿನ ವರ್ಡ್ನ. ಈಗ ಏನಾಗಿದೆ ಅಂದರೆ ಚಿತ್ರರಂಗದಲ್ಲಿ ಅವ್ರಿಗೆ ಮಾಡಿರೋದು ಪಡ ಕಡಾಖಂಡಿತವಾಗಿ ಎಲ್ಲರೂ ನಾವು ಖಂಡಿಸಲೇಬೇಕು. ಫಸ್ಟ್ ಪಾಯಿಂಟ್ ಇದನ್ನು. ಎರಡನೇದಾಗಿ ಆ ಕುಟುಂಬಕ್ಕೆ ಒಂದು ಹುಡುಗ ಆ ಮಗು ಕಳ್ಕೊಂಡಿದ್ದು ದುಃಖ ಎಲ್ರಿಗೂ ಇದೆ, ನಮಗೂ ಇದೆ. ನಮ್ಮ ಸಭೆಯಲ್ಲಿ ಮುಖ್ಯ ಚರ್ಚೆ ಆಗಿದೆ, ಅದೇ ಮೇಯ್ನ್. ನಮಗೆ ಏನು ಚರ್ಚೆ ಆಯಿತು ಅಂದರೆ ಫಸ್ಟ್ ಅವ್ರಿಗೆ ಸಾಂತ್ವನ ಹೇಳೋದು, ಅವ್ರಿಗಾಗಿದ್ದು ಅನ್ಯಾಯಗಳದು, ಅದು ಖಂಡಿಸ್ತೇವೆ. ಪ್ರತಿಯೊಬ್ಬ ಮನುಷ್ಯನ ಮಾನವೀಯತೆಯಿದ್ದವರು ಅದು ಮಾಡಲೇಬೇಕು. ನಾವು ಕೂಡ ಅದಕ್ಕೆ ಭಾಗಿಗಳಾಗಿದ್ದು ದುಃಖದಲ್ಲಿ. ತಂದೆ ತಾಯಿಗಳದು ಹೆಂಡತಿ ಇರ್ಬೋದು, ನಿಜವಲ್ಲ ಅವರ ಗೋಳಾಟ ನೋಡೋದು ನಾವೆಲ್ಲ ಭಾಳಷ್ಟು ನೋವು ಮಾಡಿಕೊಂಡು, ತುಂಬ ಕಾರ್ಯಕರ್ತರಿದ್ರು, ಮಾಜಿ ಅಧ್ಯಕ್ಷರೆಲ್ಲ ಭಾಳ ನೋವು ಮಾಡಿಕೊಂಡು, ಮೊದಲನೇದಾಗಿ ಏಕೆ ಹೇಳಿದ್ರೆ ಅವ್ರ ಕುಟುಂಬಕ್ಕೆ ನಾವು ಸಪೋರ್ಟ್ ಮಾಡೋಂಥ ಕೆಲಸ, ಖಂಡಿತ ಸಪೋರ್ಟ್ ಮಾಡೋ ಕೆಲಸ ಮಾಡ್ತೀವಿ. ಇದಕ್ಕೋಸ್ಕರ ನಾಳೆ ಬೆಳಗ್ಗೆನೆ ನಮ್ಮದು ತಂಡ, ನಮ್ಮ ವಾಣಿಜ್ಯ ಮಂಡಳಿ ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು, ಮಾಜಿ ಅಧ್ಯಕ್ಷರು ನಾಳೆ ಬೆಳಗ್ಗೆನೆ ಅಲ್ಲಿ ಹೋಗುವಂಥ ಕೆಲಸ ಮಾಡ್ತಾ ಇದ್ದೀವಿ. ಆ ಕುಟುಂಬಕ್ಕೆ ಭೇಟಿ ಮಾಡ್ತೀವಿ, ಅವ್ರಿಗೇನೋ ಸಾಂತ್ವನ ಹೇಳುವಂಥ ಕೆಲಸ ಮಾಡಿ ಅವ್ರ ಕುಂದುಕೊರತೆಗಳನ್ನು ಏನಾದರೂ ಅಂದರೆ ಏನು ಪರಿಣಾಮಗಳನ್ನು. ಯಾಕಂದರೆ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್ ಟು ಪ್ರೊಟೆಕ್ಟ್ ದಿ ಫ್ಯಾಮಿಲಿ, ಪ್ರೊಟೆಕ್ಟ್ ಮಾಡೋದು ಧರ್ಮ ನಂದಿದೆ. ಆ ಕೆಲಸ ಮಾಡೋದು ಫಸ್ಟ್ ಕೆಲಸ ಸರ್. ಸೆಕೆಂಡ್ ಪಾಯಿಂಟು ಕಾನೂನು ಅಡಿಯಲ್ಲಿ ಅವ್ರು ಹೋಗ್ತೀವಿ, ಸಂತಾನ ಆಯ್ತಾ. ಎರಡನೇ ಪಾಯಿಂಟು